ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾರಾಜ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಾವಿವತ್ತು ಬೆಳಗ್ಗೆ ತುಂಬಾ ಬೇಗ ಎದ್ದಿದ್ವಿ, ಯಾಕಂದರೆ ಹತ್ತಿರದಲ್ಲೇ ಒಂದು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಹಾಗಾಗಿ ತಿಂಡಿನ ಬೇಗನೆ ಮಾಡ್ಕೊಂಡ್ವಿ. ತಿಂಡಿಗೆ ಚಪಾತಿ, ದಾಲ್, ಜೀರಾ ರೈಸ್ ಹಾಗೆ ಸೋಯಾ ಚಂಕ್ಸ್ ಗ್ರೇವಿನ ಮಾಡಿದ್ವಿ. ನನ್ನ ಮೈದನ ಕೂಡ ಬಂದಿದ್ದರು, ಹಾಗಾಗಿ ತಿಂಡಿನೆಲ್ಲ ತಿಂದ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಬಂದ ಮೇಲೆ ನನ್ನ ತಂಗಿ ಮಗನಿಗೆ ಎಣ್ಣೆನ ಹಚ್ತಾ ಇತ್ತು ನಮ್ಮಮ್ಮ. ಅವನು ತುಂಬಾ ಹಠ ಮಾಡ್ತಾ ಇದ್ದ, ಆದ್ರೂ ಬಿಡ್ತಿರ್ಲಿಲ್ಲ. ಹರಳೆಣ್ಣೆನ ಹಚ್ಚಿ ಸ್ನಾನ ಮಾಡಿಸ್ಬೇಕಂತ ಹೇಳಿ ಹಚ್ತಾಯಿದ್ರು. ತುಂಬಾ ಹೀಟಾಗಿತ್ತು ಅವನಿಗೆ, ಅದಕ್ಕೋಸ್ಕರ ಏನು ತೆಗಿಯಕ್ಕೆ ಬರಲ್ವಾ? ಎಲ್ಲಿ ನೋಡೋಣ, ತೆಗಿ ನೀನೇ. ಬಂತು ನಾಟಕ ಆಡ್ತಿದೀಯ ಅಲ್ವಾ? ಅವನಿಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಾದರೆ ಈ ರೀತಿ ಎಲ್ಲ ಮಾತಾಡೋದೇ ಇಲ್ಲ. ನಾನು ನನ್ನ ಹತ್ರ ಇರುವಂತಹ ಒಂದಷ್ಟು ಗೋಲ್ಡ್ನ ಕಲೆಕ್ಷನ್ಸನ್ನು ತೋರಿಸ್ತಾ ಇದ್ದೀನಿ, ಇಯರಿಂಗ್ಸ್ ಕಲೆಕ್ಷನ್ಸ್. ಇದು ನಮ್ಮ ಅಮ್ಮಂದು ಒಂದು ಗೋಲ್ಡ್ ಬೀಡ್ ಮತ್ತು ಇನ್ನೊಂದು ಮಣಿಯನ್ನು ಹಾಕಿದ್ದಾರೆ ಸುತ್ತಲೂ. ಇದನ್ನು ಜೇಡ ಅಂತ ಕರೀತಾರೆ ಅನಿಸುತ್ತೆ, ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಈ ಒಂದು ಇಯರಿಂಗ್ಸ್ನ ವೆಯ್ಟು 6 ಗ್ರಾಮ್. ಇದನ್ನು ನಾವು ತಗೊಂಡಿದ್ದು ತುಮಕೂರಿನ ಅಶೋಕ ಜ್ಯುವೆಲರ್ಸ್, ಮಂಡಿಪೇಟೆನಲ್ಲಿದೆ, ಅಥವಾ ಚಿಕ್ಕಪೇಟೆ ಅಂತ ಕರೀತಾರಲ್ಲ ಅಲ್ಲಿದೆ. 5 ವರ್ಷದ ಹಿಂದೆ ತಗೊಂಡಿದ್ದಂಥದ್ದು. ನೋಡ್ಬೋದು ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂತ. ನೆಕ್ಸ್ಟ್ ಇಯರಿಂಗ್ಸ್, ಇದು ಕೂಡ ಅಮ್ಮಂದೇನೆ, ಸ್ಟೋನ್ನ ಇಯರಿಂಗ್ಸ್. ಇದು ನಾನು ಹುಟ್ಟಿದ ವರ್ಷ ತಗೊಂಡಿದ್ದಂಥದ್ದು. ಆಗ ಗ್ರಾಮ್ 400 ರೂಪಾಯಿ ಇತ್ತು ಚಿನ್ನಕ್ಕೆ. 1 ಗ್ರಾಮ್ಗೆ 400 ರೂಪಾಯಿ ಇತ್ತಂತೆ ಆವಾಗ ತಗೊಂಡಿದ್ದಂಥ ಈ ಓಲೆ. ಈ ಕೆಳಗಡೆ ಏನಿದೆ ಅದು ಪ್ಲೇಟ್ನ ಸಪ್ರೇಟಾಗಿ ಮಾಡಿಸ್ಕೊಂಡಿರೋವಂಥದ್ದು ಇತ್ತೀಚೆಗೆ. ಈ ಒಂದು ಇಯರಿಂಗ್ಸ್ನ ವೆಯ್ಟು ಇದು ಕೂಡ 6 ಗ್ರಾಮ್ ಇದೆ. ಪ್ಲೇಟ್ನ ವೆಯ್ಟ್ ಎಷ್ಟಿದೆ ಅಂತ ಗೊತ್ತಿಲ್ಲ. ಈ ಪ್ಲೇಟನ್ನು ಬೇರೆ ಇಯರಿಂಗ್ಸ್ಗೆ ಕೂಡ ಹಾಕ್ಕೊಳ್ಬೋದು. ಸಪ್ರೇಟಾಗಿ ಈ ರೀತಿ ಮಾಡಿಸ್ಕೊಂಡ್ರೆ ಬೇರೆ ಇಯರಿಂಗ್ಸ್ಗಳಿಗೆ ಕೂಡ ಹಾಕ್ಕೊಳ್ಳೋ ಥರ ಇರುತ್ತೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಕೆಳಗಡೆ ಏನಿದೆ ಅದು ಪ್ಲೇಟು, ಅದರಲ್ಲಿ 8 ಸ್ಟೋನ್ ಇದ್ದಾವೆ. 7 ಸ್ಟೋನ್ ಹಾಕಿದ್ರೆ ನಮ್ಮಮ್ಮನ ಕಿವಿಗೆ ತುಂಬ ಚಿಕ್ಕದಾಗಿ ಕಾಣಿಸ್ತಿತ್ತು. 9 ಸ್ಟೋನ್ ಹಾಕಿದ್ರೆ ತುಂಬ ದೊಡ್ಡದಾಗ್ತಿತ್ತು, ಹಾಗಾಗಿ 8ನ್ನು ಮಾಡಿಸ್ತೀವಿ. ಇನ್ನೊಂದು ಓಲೆ, ಇದು ಹಸಿರು ಕಲ್ಲಿದೆ. ಇದಕ್ಕೆ ಸುತ್ತ ಇರುವಂಥದ್ದು ಸ್ಕ್ವೇರ್ ಶೇಪ್ನಲ್ಲಿ ಇದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಕೂಡ ತೂಕ 6 ಗ್ರಾಮ್ ಇದೆ. 5 ಗ್ರಾಮ್ 800 ಮಿಲಿ ಇದೆ ಎಕ್ಸಾಕ್ಟಾಗಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದು 916. ಇದನ್ನು ತಗೊಂಡಿದ್ದು ತುಮಕೂರಿನ ಅಯೋಧ್ಯ ರಾಮ್ ಶೆಟ್ಟಿ ಜ್ಯುವೆಲರ್ಸ್ನಲ್ಲಿ. ಅಲ್ಲಿ ಕೂಡ ತುಂಬ ಡಿಸೈನ್ಸ್ ತುಂಬಾ ಚೆನ್ನಾಗಿರುತ್ತೆ, ನಾವು ಅಲ್ಲಿನೇ ಜಾಸ್ತಿ ತಗೊಳ್ಳೋ ಅಂಥದ್ದು. ನೆಕ್ಸ್ಟ್ ಇಯರಿಂಗ್ಸ್ ನನ್ನ ತಂಗಿಯದ್ದು. ಇದು ಬೆಳ್ಳಿ ಮೋಡ ಜುಮ್ಕಿ ಅಂತ ಕರೀತಾರೆ. ತುಂಬಾ ಫೇಮಸ್, ತುಂಬ ಜನದ ಹತ್ರ ಇದಿರುತ್ತೆ. ಮನೆಯಲ್ಲಿ ಅಟ್ಲೀಸ್ಟ್ ಒಬ್ಬರ ಹತ್ರ ಆದರೂ ಇರುತ್ತೆ ಅನಿಸುತ್ತೆ, ಅಷ್ಟೊಂದು ಈ ಡಿಸೈನ್ ಫೇಮಸ್ ಆಗಿರೋವಂಥದ್ದು. ಇದನ್ನು ಕೂಡ ನಾವು ತುಂಬಾ ಇಷ್ಟಪಟ್ಟು ತೊಗೊಂಡಿದ್ವಿ. ಇದು ಅವಳ ಮದುವೆ ಟೈಮಲ್ಲಿ ತೊಗೊಂಡಿದ್ದಂಥದ್ದು. ತುಂಬ ಓಲ್ಡ್ ಆಯಿತು, ಬೇಡ ಅಂತ ಹೇಳಿದ್ಲು. ಆದರೆ ನಾನೇ ಬಲವಂತ ಮಾಡಿ ಕೊಡಿಸಿದ್ದಂಥದ್ದು. ಇರಲಿ, ಇದು ತುಂಬಾ ಇಷ್ಟ ಆಗಿದೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ತೊಗೊಂಡ್ವಿ. ಇದರ ಒಂದು ವೆಯ್ಟು 10 ಗ್ರಾಮ್ ಇದೆ.
ಇದನ್ನು ರಿಮೂವ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಈ ಕೆಳಗಡೆ ಜುಮ್ಕಿಯನ್ನು ಈ ರೀತಿ ಸ್ಟಡ್ ಆಗಿ ಹಾಕ್ಕೊಳ್ಬೋದು. ಅದು ಕೂಡ ಸಿಂಪಲ್ ಆಗಿರೋವಂಥ ಡ್ರೆಸ್ಸಸ್ಗೆ, ಸ್ಯಾರೀಸ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಒಂದು ಇಯರಿಂಗ್ಸನ್ನು ತಗೊಂಡಿದ್ದು NS ಜ್ಯುವೆಲರ್ಸ್ ಅನ್ನುವಂತಹ ಶಾಪ್ನಲ್ಲಿ, ಗಾಯತ್ರಿ ಥಿಯೇಟರ್ ಆಪೋಸಿಟ್ MG ರೋಡ್ನಲ್ಲಿ ಹೋದಾಗ ಸಂಗಮ್ ಮ್ಯಾಚಿಂಗ್ ಸೆಂಟರ್ ಇರುವಂಥ ಕಾಂಪ್ಲೆಕ್ಸ್ನಲ್ಲಿದೆ ಇದು ಜ್ಯುವೆಲ್ರಿ ಶಾಪ್. ನನ್ನ ಮೈದನಿಗೆ ಪರಿಚಯ ಇರುವಂಥ ಅಂಗಡಿ ಅಂತ ಹೇಳಿ ಅಲ್ಲಿಗೆ ಕರ್ಕೊಂಡೋಗಿದ್ರು. ಅವರು ಮದುವೆಯಲ್ಲಿ ಎಲ್ಲ ಜ್ಯುವೆಲ್ರೀಸು ಅಲ್ಲಿನೇ ತಗೊಂಡಿದ್ವಿ. ಈ ಒಂದು ಇಯರಿಂಗ್ಸ್ ನಂದು. ಇದು ನಾನು 8th ಸ್ಟ್ಯಾಂಡರ್ಡ್ನಲ್ಲಿದ್ದಾಗ ನಮ್ಮಪ್ಪ ನನಗೆ ಕೊಡಿಸಿದ್ದಂತಹ ಇಯರಿಂಗ್ಸ್. ಇದು KDM 916 ಅಲ್ಲ, ತುಂಬ ವರ್ಷದ ಹಿಂದೆ ತೊಗೊಂಡಿದ್ದಂಥ ಇಯರಿಂಗ್ಸ್. ಇದು ಕೂಡ ಕೆಳಗಡೆ ಏನಿದೆ ಮಣಿಗಳು ಅದು ಜೇಡ ಅನಿಸುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ಇದಿಷ್ಟು ಇಯರಿಂಗ್ಸ್. ನೆಕ್ಸ್ಟ್ ವೀಡಿಯೋಸ್ನಲ್ಲಿ ನಾನು ಯಾವಾಗಾದರೂ ಇನ್ನಷ್ಟು ಇಯರಿಂಗ್ಸ್ನ, ನನ್ನ ಗೋಲ್ಡ್ ಜ್ಯುವೆಲ್ರೀಸ್ನ ನಿಮಗೆ ತೋರಿಸ್ತೇನೆ ವಿತ್ ವೆಯ್ಟ್ ಎಷ್ಟಿದೆ ಅಂತ ಹೇಳಿ. ಲಾಸ್ಟ್ ಇಯರಿಂಗ್ಸ್ನ ವೆಯ್ಟು 9 ಗ್ರಾಮ್ ಇದೆ. ಇಲ್ಲಿ ಸಂಜೆ ಆಗಿತ್ತು. ನಮ್ಮ ಮನೆಯಲ್ಲಿ ನನ್ನ ಮಗನ ನಾಮಕರಣದ ಪ್ರಿಪರೇಷನ್ ನಡೀತಾ ಇದೆ. ಭಟ್ರು ಬಂದಿದ್ದರು. ಬೂಂದಿ ಖಾರ ಹಾಗೆ ಚಿತ್ರಾನ್ನದ ಗೊಜ್ಜನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಬೆಳಿಗ್ಗೆ ಡೈರೆಕ್ಟಾಗಿ ಹೋಗಿ ಅಲ್ಲಿ ಬೇಗ ತಿಂಡಿ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಗೊಜ್ಜನ್ನು ಕೂಡ ನೈಟೇ ಪ್ರಿಪೇರ್ ಮಾಡ್ಕೊಳ್ತಾ ಇದ್ರು. ನೋಡ್ಬೋದು ಇಲ್ಲಿ ಬೂಂದಿ ಮತ್ತು ಖಾರನ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇದು ಬೂಂದಿ ಹಾಗೆ ಲಾಡುನ ಕೂಡ ಮಾಡಿದ್ವಿ. ಎಲ್ಲವುದು ಕೂಡ ಪ್ಯಾಕ್ ಮಾಡಿಕೊಂಡು ರೆಡಿ ಆಗಿದ್ವಿ ನೈಟೇ. ಬೆಳಗ್ಗೆ 5 o'clock ಓಡಬೇಕಿತ್ತು. ನಾಮಕರಣ ನಮ್ಮ ಮನೆ ದೇವರ ದೇವಸ್ಥಾನದಲ್ಲಿ ಮಾಡ್ತಾಯಿದ್ದೀವಿ. ನಾವು ಹರಕೆ ಮಾಡ್ಕೊಂಡಿದ್ವಿ, ಹಾಗಾಗಿ ಅಲ್ಲಿನೇ ಮಾಡ್ತಾಯಿದ್ವಿ. ಬೆಳಗ್ಗೆ ಎಲ್ಲರೂ ರೆಡಿಯಾಗಿ ಹೊರಟ್ವಿ. ಬಸ್ ಕೂಡ ಬಂದಿತ್ತು. ತುಂಬ ಜನ ನೆಂಟರೆಲ್ಲ ಇದ್ದಿದ್ದರಿಂದ ಬಸ್ ಮಾಡಿದ್ವಿ. ಬಸ್ನಲ್ಲೇ ಹೋಗೋಣ ಅಂತ ಹೇಳಿ. ಬೆಳಗ್ಗೆ ಹೊರಡೋದು ಸ್ವಲ್ಪ ಲೇಟೇ ಆಗೋಯಿತು. 6 ಗಂಟೆ ಆಗಿತ್ತು. ಎಲ್ಲರೂ ಕೂಡ ಹೊರಟ್ವಿ. ನೋಡ್ಬೋದು ನಾನು ಈ ರೀತಿಯಾಗಿ ರೆಡಿಯಾಗಿದ್ದೆ. ಈ ಒಂದು ಗ್ರೀನ್ ಕಲರ್ ಸ್ಯಾರಿನ ಹಾಕ್ಕೊಂಡು, ಇದು ನನ್ನ ಮದುವೆಯ ಸ್ಯಾರಿ. ಹೋಗ್ತಾ ಒಂದು ಕೆರೆ ಸಿಕ್ಕಿತ್ತು. ಇದು ಕಲ್ಲೂರಿನ ಕೆರೆ. ತುಂಬಾ ಚೆನ್ನಾಗಿತ್ತು. ಕೆರೆ ತುಂಬಿತ್ತು. ನೋಡೋದಕ್ಕೆ ತುಂಬಾ ಖುಷಿಯಾಯಿತು. ನಾವು ದೇವಸ್ಥಾನನ ರೀಚ್ ಆದ್ವಿ. ನಮ್ಮ ಮನೆ ದೇವರು ಮಂಚಿಹಳ್ಳಿಯ ರುದ್ರೇಶ್ವರ ಸ್ವಾಮಿ ಅಂತ ಹೇಳಿ ಕಡ್ಬ ಹತ್ರ ಇದೆ. ದೇವಸ್ಥಾನಕ್ಕೆ ಬಂದಾಗ ನಾನು ಪೂಜೆಗೆ ಕೂತ್ಕೊಳ್ಬೇಕಿತ್ತು. ನಾವು ರುದ್ರಾಭಿಷೇಕನ ಮಾಡಿಸ್ತಾ ಇದ್ವಿ ದೇವರಿಗೆ. ಹಾಗಾಗಿ ಮೊದಲು ಈ ರೀತಿಯಾಗಿ ರೆಡಿಯಾಗಿದ್ದೆ ನಾನು. ಇಲ್ಲಿ ಅಡುಗೆಗೆ ಎಲ್ಲ ಪ್ರಿಪ್ರೇಷನ್ ನಡೀತಾ ಇತ್ತು. ನಾಮಕರಣದ ನೆಕ್ಸ್ಟ್ ವೀಡಿಯೋಸನ್ನು ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಹಾಗೆ ನೆಕ್ಸ್ಟ್ ಯಾವ ರೀತಿ ರೆಡಿಯಾಗಿದ್ದೆ ಅಂತ ಕೂಡ ನಾನು ನೆಕ್ಸ್ಟ್ ಶೇರ್ ಮಾಡ್ತೀನಿ. ನನ್ನ ಮಗನ ಫೋಟೋಸ್ ಮತ್ತು ವೀಡಿಯೋಸನ್ನು ನೆಕ್ಸ್ಟ್ ವೀಡಿಯೋನಲ್ಲಿ ಹಾಕ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.